ಐಪಿಎಲ್ ಉದ್ಘಾಟನಾ ಪಂದ್ಯಕ್ಕೆ ಸಜ್ಜಾದ ಚಿನ್ನಸ್ವಾಮಿ ಮೈದಾನ. ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಅಭಿಮಾನಿಗಳಿಗೆ ಕೆಎಸ್ಸಿಎ ಗೌರವ. ಕಾಲ್ತುಳಿತದಲ್ಲಿ ನಿಧನರಾದವರ ಸ್ಮರಣಾರ್ಥವಾಗಿ ಸ್ಮಾರಕ ನಿರ್ಮಾಣ. ಇವತ್ತು ಸಂಜೆ 4ಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಮಾರಕ ಉದ್ಘಾಟನೆ ಆಗುತ್ತೆ. ಸ್ಮಾರಕವನ್ನು ಗೃಹ ಸಚಿವ ಪರಮೇಶ್ವರ್ ಉದ್ಘಾಟಿಸಲಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿರ್ಮಾಣ ಮಾಡಿರುವಂತಹ ಸ್ಮಾರಕ ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಅಭಿಮಾನಿಗಳಿಗೆ ಕೆಎಸ್ಸಿಎ ಈ ಮೂಲಕ ಗೌರವವನ್ನು ಅರ್ಪಿಸ್ತಾ ಇದೆ. ಕಾಲ್ತುಳಿತದಲ್ಲಿ ನಿಧನರಾದವರ ಸ್ಮರಣಾರ್ಥವಾಗಿ ಸ್ಮಾರಕ ನಿರ್ಮಾಣವಾಗಿದೆ. ಅದರ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಸಂಜೆ 4 ಗಂಟೆಗಿದೆ. ಎರಡ್ 2025 ಜೂನ್ 4ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತ ಅದನ್ಯಾರೂ ಕೂಡ ಮರೆಯೋಕೆ ಸಾಧ್ಯ ಇಲ್ಲ. ಅವತ್ತು 11 ಜನ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ನಾನು ನಿಂತಿರುವಂತಹ ಈ ಗೇಟ್ ಬಳಿನೇ 3 ಜನ ಮೃತಪಟ್ಟಿದ್ರು. ಇದೀಗ ಈ ಗೇಟ್ಗಳನ್ನು ಅಗಲೀಕರಣ ಮಾಡುವಂತಹ ಕೆಲಸವನ್ನು ಕೆಎಸ್ಸಿಎ ಮಾಡಿಕೊಂಡಿದೆ. ಜೊತೆಗೆ ನೂತನವಾಗಿ ಗೇಟ್ಗಳನ್ನು ನಿರ್ಮಾಣ ಕೂಡ ಮಾಡಲಾಗಿರುವಂಥದ್ದು. ಈಗ ಶನಿವಾರದಿಂದ ಐಪಿಎಲ್ ಪಂದ್ಯಾವಳಿಗಳು ಆರಂಭವಾಗ್ತಾ ಇದೆ. ಎಲ್ಲೆಲ್ಲಿ ಹೊಸದಾಗಿ ಗೇಟ್ಗಳನ್ನು ನಿರ್ಮಾಣ ಮಾಡಲಾಗಿದೆಯೋ ಆ ಎಲ್ಲ ಗೇಟ್ಗಳ ಬಳಿಯೂ ಕೂಡ ವಿಶೇಷ ಪೂಜೆಯನ್ನು ಮಾಡುವಂತಹ ಕೆಲಸವನ್ನು ಅರ್ಚಕರು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಶೇಷವಾದಂತಹ ಗಣಹೋಮವನ್ನು ಮಾಡಿದಂತಹ ಅರ್ಚಕರ ತಂಡ ಇದೀಗ ಸ್ಟೇಡಿಯಂ ಸುತ್ತಲುವಂತಹ ಹೊಸದಾಗಿ ನಿರ್ಮಾಣವಾಗಿರುವಂತಹ ಗೇಟ್ಗಳ ಬಳಿ ಈ ಒಂದು ಪೂಜೆ ಮಾಡುವಂತಹ ಕೆಲಸ ಕೂಡ ಮುಂದಾಗಿರುವಂಥದ್ದು. 4 ಜನ ಅರ್ಚಕರು ಪ್ರತಿಯೊಂದು ಗೇಟ್ಗಳ ಬಳಿ ಹೋಗ್ಬಿಟ್ಟು ಕುಂಬಳಕಾಯಿ ಹೊಡೆಯುವ ಮೂಲಕ ಗೇಟ್ಗಳಿಗೆ ವಿಶೇಷವಾದ ಪೂಜೆಗಳನ್ನು ಮಾಡ್ತಿದ್ದಾರೆ. ಯಾವುದೇ ರೀತಿಯಂತಹ ವಿಘ್ನಗಳು ಆಗದೇ ಇರಲಿ ಅಂತ ಹೇಳ್ಬಿಟ್ಟು ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಿರುವಂತಹ ಕೂಡ ನೋಡ್ತಾ ಇದ್ದೀವಿ. 28ನೇ ತಾರೀಕು ಮ್ಯಾಚ್ ಕೂಡ ಶುರುವಾಗ್ತಾ ಇದೆ. ಎಲ್ಲ ಪ್ರೇಕ್ಷಕರಿದ್ದಾರೆ, ಎಲ್ಲರೂ ಕೂಡ ಇದೇ ಮುಖಾಂತರವಾಗಿ ಸ್ಟೇಡಿಯಂನ ಒಳಭಾಗದಲ್ಲಿ ಪ್ರವೇಶ ಮಾಡಬೇಕು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳಾಗಬಾರದು ಅಂತೇಳಿ ಈಗ ವಿಶೇಷ ಪೂಜೆಗಳನ್ನು ಮಾಡುವಂತಹ ಕೆಲಸ ಸಿಗ್ತಿರುವಂಥದ್ದು. ಮುಖ್ಯವಾಗಿ ಇದೇ ಗೇಟ್ ಅಲ್ಲಿ ಜೂನ್ 4ನೇ ತಾರೀಕು 2025 ಇಸ್ವಿಯಲ್ಲಿ 3 ಜನ ಮೃತಪಟ್ಟಿದ್ರು ಈ ಒಂದು ಗೇಟ್ ಬಳಿ. ಈಗ ಈ ಗೇಟ್ ಬಳಿ ವಿಶೇಷವಾದಂತಹ ಪೂಜೆನ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ವಿನೋದ್ ಶೆಟ್ಟಿ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತದಲ್ಲಿ ಆರ್ಸಿಬಿಯ 11 ಜನ ಅಭಿಮಾನಿಗಳು ಮೃತಪಟ್ಟಿದ್ರು. ಇದೀಗ ಆ ಮೃತರ ಸ್ಮರಣಾರ್ಥಕವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಭಾಗದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಇವತ್ತು ಈ ಒಂದು ಸ್ಮಾರಕವನ್ನು ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಕೆಎಸ್ಸಿಎ ಮಾಡುತ್ತೆ. ಏನು ಕಾಲ್ತುಳಿತದಲ್ಲಿ ಒಟ್ಟು 11 ಜನ ಮೃತಪಟ್ಟಿದ್ರು, ಅವರ ಸ್ಮರಣಾರ್ಥವಾಗಿ ಇನ್ನು ಮೆಮೊರಿ ಆಫ್ ಅವರ್ ಕ್ರಿಕೆಟ್ ಫ್ಯಾನ್ಸ್ 4 ಜೂನ್ 25 ಅಂಥೇಳಿ ಈ ಒಂದು ಸ್ಮಾರಕದ ಮೇಲೆ ಕೆತ್ತನೆಯನ್ನು ಮಾಡಲಾಗಿದೆ. ಏನು ಅವತ್ತು ನಡೆದಂತಹ ಒಂದು ಕಾಲ್ತುಳಿತದಲ್ಲಿ 11 ಜನ ಆರ್ಸಿಬಿ ಅಭಿಮಾನಿಗಳು ನಿಧನರಾಗಿದ್ದರು. ಇದೀಗ ಅವರನ್ನು ಸ್ಮರಣೆ ಮಾಡುವಂತಹ ಅವರನ್ನು ನೆನಪು ಮಾಡ್ಕೊಳ್ಳುವಂಥ ಒಂದು ಕೆಲಸಕ್ಕೆ ಈಗ ಕೆಎಸ್ಸಿಎ ಮುಂದಾಗಿದೆ. ಅವರಿಗಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಇವತ್ತು ಈ ಸ್ಮಾರಕವನ್ನು ಉದ್ಘಾಟನೆ ಮಾಡಲಾಗುತ್ತೆ. ಏನು ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಭಾಗದಲ್ಲಿ ಬಂದ ತಕ್ಷಣವೇ ಮುಖ್ಯ ದ್ವಾರದ ಬಳಿಯೇ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಸ್ಮಾರಕವನ್ನು ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ. 11 ಜನ ಆರ್ಸಿಬಿ ಅಭಿಮಾನಿಗಳಿಗೋಸ್ಕರ ನಿರ್ಮಾಣ ಮಾಡುವಂತಹ ಸ್ಮಾರಕ ಇದು. ಯಾಕಂದರೆ ಆ ದಿನ ನಡೆದಂತಹ ಒಂದು ಘಟನೆ ಏನಿದೆ ಅದು ಯಾರು ಕೂಡ ಮರೆಯೋಕ್ಕೆ ಆಗದಿರುವಂತಹ ಒಂದು ಘಟನೆ. ಇವತ್ತು ಅವರನ್ನ ಸ್ಮರಣೆ ಮಾಡುವಂತಹ ಕೆಲಸಕ್ಕೋಸ್ಕರ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ವಿನೋದ್ ಶೆಟ್ಟಿ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.